ಮಂಗಳೂರು ಪಲ್ಸ್ ಈವೆಂಟ್ ಪ್ರಾಯೋಜಕತ್ವದಲ್ಲಿ ದೇರ್ಲಕಟ್ಟೆಯ ಬ್ಯಾರಿಸ್ ಟರ್ನಿಂಗ್ ಪಾಯಿಂಟ್ ಮಾಲ್ನಲ್ಲಿ 3 ದಿನಗಳ ಕಾಲ ನಡೆಯಲಿರುವ ಹಲಸು ಹಬ್ಬಕ್ಕೆ ಇಂದು ಅದ್ಧೂರಿ ಚಾಲನೆ ಸಿಕ್ಕಿದೆ. ಜುಲೈ 10, 11 ಹಾಗೂ 12ರಂದು ನಡೆಯಲಿರುವ ಈ ಹಬ್ಬವನ್ನು ಬ್ಯಾರಿಸ್ನ ರೀಟೇಲ್ ಹೆಡ್ ನಂದಕುಮಾರ್, ಮಾಲ್ ಇನ್ಚಾರ್ಜ್ ಕೋಡಿ ಮೊಯ್ದೀನ್, ಮಾಲ್ ಫುಡ್ ಕೋರ್ಟ್ ಇನ್ಚಾರ್ಜ್ ರೆಹಮಾನ್, ಬಟ್ ಅಂಡ್ ಬಟ್ ಖ್ಯಾತಿಯ ಸುದರ್ಶನ್ ಭಟ್, ಮಂಗಳೂರು ಪಲ್ಸ್ ಈವೆಂಟ್ನ ಉಲ್ಲಾಸ್ ಫೆರ್ನಾಂಡಿಸ್ ಹಾಗೂ ಮಾಲ್ ಅಕೌಂಟಿಂಗ್ ವಿಭಾಗದ ಅನುಪ್ರಿಯ ಸಂದೀಪ್ ಅವರು ಜಂಟಿಯಾಗಿ ಉದ್ಘಾಟಿಸಿದ್ದಾರೆ. ವೆಲ್ಕಮ್ ಟು ಬೇರಿಸ್ ಟರ್ನಿಂಗ್ ಪಾಯಿಂಟ್ ದರ್ಲಕಟ್ಟೆ. We have a wonderful first edition of Jackfruit Festival happening in Darlakatte, and this will be a great experience for the people of Darlakatte and surroundings basically. We have not seen many of these festivals, and what Mr. Ullas has got is a variety of jackfruit, food items, and what all we can do with jackfruit. I'm sure a lot of families will be very happy to see and also learn a lot of things about jackfruit, what can it do to your health and to also to the family on the food table. And we are hoping that we'll have a lot of crowd coming in and everybody enjoys the festival. And along with, they also enjoy the facilities of the Béris Turning Point. We are the multiplex, 4-screen multiplex. We are the largest gaming zone in Mangalore and the food court also. ನಾವು ಬ್ಯಾರಿಸ್ ಟರ್ನಿಂಗ್ ಪಾಯಿಂಟ್ನಿಂದ ನಮ್ಮ ಇವತ್ತು 3 ದಿವಸ 10, 11, 12ಕ್ಕೆ ನಾವು ಜಾಕ್ ಫ್ರೂಟ್ ಮೇಳವನ್ನು ಇಟ್ಟಿದ್ದೇವೆ. ಒಳ್ಳೆಯ ಓನ್ ಪ್ರಾಡಕ್ಟ್, ಹೋಮ್ ಮೇಡ್ ಪ್ರಾಡಕ್ಟನ್ನು ನಾವು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಎಲ್ಲ ಜಾಕ್ ಫ್ರೂಟಿಂದ ಐಟಮ್ಸೇ ಇರೋದು. ತಾವು ತಮ್ಮೆಲ್ಲರೂ ಬಂದು ಈ ಜಾಕ್ ಫ್ರೂಟ್ ಮೇಳವನ್ನು ಅಂದ ಕಾಣಿಸಿಕೊಂಡು ಹೋಗಬೇಕಾಗಿ ನಾವು ತೆಗೆದುಕೊಳ್ಳುತ್ತೇವೆ. ನಮ್ಮದು ಬೇರಿಸ್ ಟರ್ನಿಂಗ್ ಪಾಯಿಂಟಲ್ಲಿ 3 days 10, 11, 12 ಜಾಕ್ ಫ್ರೂಟ್ ಫೆಸ್ಟಿವಲ್ ನಡೀತಾ ಉಂಟು. ಪ್ಲೀಸ್ ಎಲ್ಲರೂ ಬನ್ನಿ. ಇಲ್ಲಿ ಹೋಮ್ ಮೇಡ್ ಪ್ರಾಡಕ್ಟ್ ಎಲ್ಲ ಸಿಗ್ತಾ ಉಂಟು. ಎಲ್ಲ ರಿಯಲ್ ಹೋಮ್ ಮೇಡ್ ಟೇಸ್ಟ್ ಎಲ್ಲ. ಪ್ಲೀಸ್ ಕಮ್. ಎಲ್ಲ ಸ್ಟಾಲಲ್ಲಿದೆ, ಎಲ್ಲ ವೆರೈಟಿ ಸ್ಟಾಲ್ಸ್ ಇದೆ ಇಲ್ಲಿ. ಪ್ಲೀಸ್ ಕಮ್. ಅಸ್ಲಾಂ ವಲೈಕುಮ್. ಬ್ಯಾರಿಸ್ ಟರ್ನಿಂಗ್ ಪಾಯಿಂಟ್ ದೇರ್ಲಕಟ್ಟೆ ಫಸ್ಟ್ ടൈമിൽ ഞങ്ങൾ ഒരു ജാക്ക് ഫ്രൂട്ട് ഫെസ്റ്റിവൽ ആയതുകൊണ്ട് ഈ വെള്ളിയാഴ്ച, ശനിയാഴ്ച, ഞായറാഴ്ച 3 നാൾ ഡേറ്റ് 10, 11, 12 ഞങ്ങൾ ഫസ്റ്റ് ടൈം ഇത് ഇങ്ങനത്തെ ഒരു ഫെസ്റ്റിവൽ ഇവിടെ നോക്കുന്നത്. ചെന്ന് ഞങ്ങൾക്ക് ഇപ്പോൾ ചക്കര അപ്പം മാത്രം പിടി, ചക്കര കബാബ്, ചക്കര ബിരിയാണി, ചക്കര ಹೋಳಿಗೆ, ചക്കര മെനി ಪೋಡಿ ಐಟಮ್ಸ್, ಕಬಾಬ್ ಐಟಮ್ಸ್ ಎಲ್ಲ ಉಂಟು. ನೀವು ಅವರಿಗೆ ಬರೋ ಒಂದು ವಿಸಿಟ್ ಹಾಕೋರು. ಈ ದೇರ್ಲಕಟ್ಟೆಯ ಒಂದು ಭಾಗದಲ್ಲಿ ಮೊದಲ ಬಾರಿಗೆ ಈ ಒಂದು ಹಲಸು ಹಬ್ಬ ಜಾಕ್ ಫ್ರೂಟ್ ಫೆಸ್ಟ್ ಆಗ್ತಾ ಇದೆ. ಅದು ಇವತ್ತು ಅಂದರೆ ಜುಲೈ 10ರಿಂದ 12ರವರೆಗೆ, ಶುಕ್ರವಾರ, ಶನಿವಾರ ಮತ್ತು ಭಾನುವಾರ. ಸೊ ಇಲ್ಲಿ ನಾವು ನಿಮಗೆ ಹಲಸಿನ ಮಾಡಿದ ಬಗೆಯ ತಿಂಡಿ ತಿನಿಸುಗಳು ಆಗಿರ್ಬೋದು, ಹಲಸಿನ ಹೋಳಿಗೆ, ಹಲಸಿನ ಕಬಾಬ್, ಹಲಸಿನ ಪೋಡಿ, ಹಲಸಿನ ಜಿಲೇಬಿ ಹಾಗೂ ಬೇರೆ ಥರದ ಸ್ಟಾಲ್ಗಳು ನಮ್ಮ ಹತ್ರ ಇದೆ. ಅಂದರೆ ಹಲಸಿನ ಮಾಡಿರುವಂಥ ಬೇರೆ ಪದಾರ್ಥಗಳಾಗಿರ್ಬೋದು ಇಲ್ಲಿ ನಿಮಗೆ ಸಿಗ್ತಾ ಉಂಟು. ಹಾಗೆ ನಮ್ಮ ಹತ್ರ ಇಲ್ಲಿ ಹಲಸಿನ ಅಂದರೆ ಜಾಕ್ ಫ್ರೂಟ್ ಕೂಡ ಇದೆ. ಥೈಲ್ಯಾಂಡ್ ತಳಿಯ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಜಾಕ್ ಫ್ರೂಟ್ ಇದೆ ಹಲಸು. ಹಾಗೂ ಇದು ಬೆಳಿಗ್ಗೆ 11ರಿಂದ ಸಂಜೆ 9ರವರೆಗೆ ನಾವು ಆಪರೇಷನಲ್ಲಿದ್ದೇವೆ, 9-9ವರೆ ತನಕ. ಇದರೊಟ್ಟಿಗೆ ನಮ್ಮ ಬೇರೆ ಸ್ಟಾಲ್ಗಳಾಗಿರ್ಬೋದು, ಅಂದರೆ ಗೃಹ ಉತ್ಪನ್ನಗಳ ಆಗಿರ್ಬೋದು, ಮತ್ತು ದಿನಸಿ ನೀವು ಡೈಲಿ ಯೂಸ್ ಮಾಡುವಂಥ ವಸ್ತುಗಳ ಸ್ಟಾಲ್ಗಳಾಗಿರ್ಬೋದು, ಹಾಗೆ ಹಲಸಿನ ಜ್ಯೂಸ್ ಮತ್ತು ಹಲಸಿನ ಐಸ್ ಕ್ರೀಮ್ ಎಲ್ಲ ಸಹ ಇದೆ. ಸೊ I call all the Mangaloreans and Tokoto people, surrounding people to come and enjoy this jackfruit festival. ಈಗಾಗಲೇ ಹಲವಾರು ಸ್ಟಾಲ್ಗಳು ಬಂದಿದ್ದು ವೆರೈಟಿಯ ಖಾದ್ಯಗಳನ್ನು ಸವಿಯಲು ಜನರು ಭೇಟಿಯನ್ನು ನೀಡುತ್ತಿದ್ದಾರೆ. ಇಲ್ಲಿ ಹಲಸಿನಿಂದ ತಯಾರಾದ ವಿವಿಧ ಬಗೆಯ ವೈವಿಧ್ಯಮಯ ಖಾದ್ಯಗಳು ಉತ್ತಮ ಗುಣಮಟ್ಟದಲ್ಲಿ ಸಿಗುತ್ತಿವೆ. ಎಲ್ಲರೂ ಆಗಮಿಸಿ ಬಗೆಯ ಖಾದ್ಯಗಳನ್ನು ಸವಿಯಿರಿ. ಇನ್ನು ಈ ಸಂದರ್ಭದಲ್ಲಿ ಮಾಲ್ ಸಿಬ್ಬಂದಿಗಳಾದ ಪ್ರಫುಲ್ಲ, ರಾಮಕೃಷ್ಣ, ಚರಣ್, ರೋಹಿತ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇಂತಹ ಇನ್ನಷ್ಟು ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲೂ ಜೊತೆಯಾಗಿ ನಮ್ಮನ್ನು ಬೆಂಬಲಿಸಿ. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 9845478858 ಅಥವಾ 9972528110.